ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ನಾಳೆ ಕರ್ನಾಟಕ ಸೇರಿದಂತೆ ದೇಶ ವಿದೇಶಗಳಲ್ಲಿ ಚಿತ್ರ ತೆರೆ ಕಾಣ್ತಾ ಇದೆ. ಮೈಸೂರಿನಲ್ಲೂ ಸಹ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಯಾವ ರೀತಿಯ ರೆಸ್ಪಾನ್ಸ್ ಟಾಕ್ಸಿಕ್ ಚಿತ್ರಕ್ಕೆ ಇದೆ ಅನ್ನುವಂಥದ್ದನ್ನು ಮಾತನಾಡಲಿಕ್ಕೆ ಗಾಯತ್ರಿ ಚಿತ್ರಮಂದಿರದ ಮಾಲೀಕರಾದಂತಹ ರಾಜಾರಾಮ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಯಶ್ ಅವರ ಚಿತ್ರ ಬಿಡುಗಡೆ ಆಗ್ತಿದೆ, ಹೇಗಿದೆ ಸರ್ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಹೇಗೆ ಆಗ್ತಿದೆ? ನಮಸ್ಕಾರ ಎಲ್ಲರಿಗೂ. ಸರ್, ಅವರ ಟಾಕ್ಸಿಕ್ ಚಿತ್ರ ನಿಮಗೆ ಗೊತ್ತು, 3 ಡೇಟ್ ಪೋಸ್ಟ್ಪೋನ್ ಆಗಿ ಬಂದಿತ್ತು. ಎಷ್ಟು ಕುತೂಹಲ, ಕ್ಯೂರಿಯಾಸಿಟಿ ಆಡಿಯನ್ಸ್ನಲ್ಲಿ, ಪ್ರೇಕ್ಷಕರನ್ನಲ್ಲಿ ಇತ್ತು ಅಂತ ಹೇಳಿ. ಅದರದ್ದು ಒತ್ತಡ ಹೇಗಿದೆ ಅನ್ನೋದನ್ನು ಹೇಳಬೇಕು ಅಂದರೆ, ಈಗ ಮೈಸೂರಿನಲ್ಲಿ 3 ಸಿಂಗಲ್ ಸ್ಕ್ರೀನು 4 ಮಲ್ಟಿಪ್ಲೆಕ್ಸಲ್ಲಿ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಡೇ ಅಂದರೆ ನಾಳೆ 26ನೇ ತಾರೀಕುದು ಅಷ್ಟೂ ಶೋಗಳದು ಟಿಕೆಟ್ಸು ಸೋಮವಾರ ಸಂಜೆ 6 ಗಂಟೆ ಒಳಗೆ ಎಲ್ಲ ಸೋಲ್ಡ್ ಔಟ್ ಸರ್. ನಾವು ಸಿಂಗಲ್ ಸ್ಕ್ರೀನ್ನವರು, ಅದರಲ್ಲಿ ವುಡ್ಲ್ಯಾಂಡ್ಸ್ನವ್ರು ಸ್ವಲ್ಪ ಮುಂಚಿತವಾಗಿ ಬಿಟ್ಟರು. ಸಂಗಮ ಗಾಯತ್ರಿದು ನಾವು ಓಪನ್ ಮಾಡಿದ್ದೇನೆ ಆನ್ಲೈನ್ ಬುಕ್ಕಿಂಗು ಸಂಜೆ 4:15 4:45 6 ಗಂಟೆ 6:10 ಒಳಗೆ 1 ಅವರ್ ಒಳಗಡೆ 5 ಶೋಸ್. 6 o'clock ಒಂದಿದೆ, 10 o'clock ಇದೆ, 1:45 ಇದೆ, 5:30 ಇದೆ, 9:30 ಇದೆ. ಅಷ್ಟೂ ಟಿಕೆಟ್ಸು ಆ 1 ಅವರ್ನಲ್ಲಿ ಎಲ್ಲ ಥಿಯೇಟ್ರದು ಮಲ್ಟಿಪ್ಲೆಕ್ಸ್ದು ಸೋಲ್ಡ್ ಔಟ್ ಆಗುತ್ತೆ. ನಾಳೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಎಷ್ಟು ಶೋಗಳಿರುತ್ತೆ? ಅಭಿಮಾನಿಗಳಿಗೋಸ್ಕರ ಸ್ಪೆಷಲ್ ಶೋ ಏನಾದ್ರು ಇದೆಯಾ ಸರ್? ಸರ್, ಅಭಿಮಾನಿಗಳಿಗೆ ಅಂತಲ್ಲ, ಎಲ್ಲ ಪ್ರೇಕ್ಷಕರಿಗೂ ಅಂತ ಹೇಳಿ, ಎಲ್ಲ ಪ್ರೇಕ್ಷಕರು ಅಭಿಮಾನಿಗಳೇ. ಅಭಿಮಾನತ್ವ ಇಲ್ಲದೆ ಯಾರು ಪಿಕ್ಚರ್ ನೋಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಪ್ರೇಕ್ಷಕರಿಗೆ ಅನುಕೂಲ ಆಗಲಿ ಅಂಥೇಳಿ ಬೆಳಿಗ್ಗೆ 6 ಗಂಟೆಗೂ ಒಂದು ಶೋ ಇಟ್ಟಿದೆ. ಯೂಶಲಿ ನಮಗೇನಾಗತ್ತೆ, ಈ ಫ್ಯಾಕ್ಟ್ರಿಗೆ ಹೋಗೋ ವರ್ಕರ್ಸು ಇವರು ಸುಮಾರು ಜನ ಬಂದು ರಿಕ್ವೆಸ್ಟ್ ಮಾಡೋರಿದ್ದಾರೆ, ಸರ್ ಬೆಳಿಗ್ಗೆ ಒಂದು ಓಪನ್ ಮಾಡಿಕೊಟ್ಬಿಡಿ, ನಾವು ಫುಲ್ ತೊಗೊಂಡ್ಬಿಡ್ತೀವಿ ಶೋದು, ಇಲ್ಲ ಒಂದು ಅರ್ಧ ಭಾಗ ತೊಗೋತೀವಿ, ನಮಗೆ ಒಂದು ಶೋ ಮಾಡಿಕೊಟ್ಬಿಡಿ ಬೆಳಿಗ್ಗೆ, ನಮಗೆ ಕೆಲಸಕ್ಕೆ ಹೋಗೋದಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 6 ಗಂಟೆ ಶೋ ಮಾಡಿ. ಯಶ್ ಅವರ ಚಿತ್ರಗಳು ಅಂತಂದರೆ ಚಿತ್ರಮಂದಿರದ ಮಾಲೀಕರಿಗೆ ಯಾವ ರೀತಿಯ ಒಂದು ನಿರೀಕ್ಷೆ ಇರುತ್ತೆ ಸರ್? ಸಾಕಷ್ಟು ಚಿತ್ರಗಳಿಗೆ ಕಂಪೇರ್ ಮಾಡ್ಕೊಳ್ತು ಅಂತಂದರೆ ಯಶ್ ಅವರ ಚಿತ್ರ ಎಷ್ಟು ನಿರೀಕ್ಷೆ? ಯಶ್ ಅವರು KGF ತನಕ ಮಾಡಿದ್ದು ಚಿತ್ರಗಳು ಏನಿದೆ ಅದರದ್ದು ಗುಂಗೆ ಬೇರೆ ಇತ್ತು. ಅದು ರೆಗ್ಯುಲರ್ ಒಂದು ಕನ್ನಡ ಪಿಕ್ಚರ್ಗೆ ಒಂದು ಒಳ್ಳೆ ನಟ ಸಿಕ್ಕಿದ್ರು, ಒಳ್ಳೆ ಸ್ಟಾರ್ ಸಿಕ್ಕಿದ್ರು, ಹೊಸ ನಟ ಹೊಸ ಸ್ಟಾರ್, ಯಂಗ್ಸ್ಟರ್ಸ್ಗೆ ತುಂಬ ಎಪೀಲ್ ಆಗಿದ್ದರು. KGF ನಂತರ ಏನು ಅವ್ರದ್ದು ಇದು ಮಾಡಿದ್ರು, ಮಾರ್ಕೆಟ್ನ ಒಂದು ಬೇರೆ ರೀತಿ ಅವ್ರ ಮಾರ್ಕೆಟ್ನ ಸೃಷ್ಟಿ ಮಾಡಿದ್ರು. ಅದು ಪ್ಯಾನ್ ಇಂಡಿಯಾ ಅಂತ ಹೇಳಿ ಮಾತ್ರ ಅಲ್ಲ, ಆ ಲಾಂಗರ್ ಡ್ಯೂರೇಷನ್ ಆಫ್ ಶೂಟಿಂಗ್ 2 ವರ್ಷ 3 ವರ್ಷಕ್ಕೆ ಒಂದು ಪಿಕ್ಚರ್ ಮಾಡೋದು. ಬಟ್ ಪಿಕ್ಚರ್ನಲ್ಲಿ ಎಷ್ಟು ತುಂಬ್ತಾರೆ ಅಂದರೆ ಆ 3 ವರ್ಷದ್ದು ಶ್ರಮ ಕಾಣಿಸ್ಬೇಕು ಅನ್ನೋ ಥರ. ಅದು KGFನಲ್ಲಿ ಸ್ಟಾರ್ಟ್ ಆಯಿತು, KGF 2ನಲ್ಲಿ ನೋಡಿದ್ದೀವಿ, ಈಗ ಟಾಕ್ಸಿಕ್ನಲ್ಲೂ ನೋಡ್ತೀವಿ ಅನ್ನೋ ಭರವಸೆ ನಮಗಿದೆ. ನಾಳೆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಎಷ್ಟು ಅರಸಾಹಸ ಸರ್ ತಮಗೆ ಚಿತ್ರಮಂದಿರ ಮಾಲೀಕರಿಗೆ? ಅದು ವರ್ಣನೆ ಕೊಡೋಕ್ಕಾಗಲ್ಲ, ಯಾಕೆಂದರೆ ಟಿಕೆಟ್ ಸಿಕ್ಕದೆ ನೊಂದ್ಕೊಂಡಿರೋರು ಒಂದಷ್ಟು ಜನ ಇರ್ತಾರೆ. ಅವ್ರು ಗಲಾಟಿಗೆ ನಿಂತೇ ಇರ್ತಾರೆ. ಒಂದು ಸ್ವಲ್ಪ ಏರ್ಪೇರ್ ಆದ್ರೂ ಗಲಾಟಿಗೆ ಬಂದುಬಿಡ್ತಾರೆ. ನಾನು ಹೇಳೋದು ಪ್ರೇಕ್ಷಕರಿಗೆ ಇಷ್ಟೇ, ಇವತ್ತು ನೋಡಿದ್ರು ಅಷ್ಟೇ, ನಾಳೆ ನೋಡಿದ್ರು ಅಷ್ಟೇ, ಯಶ್ ಆಗೇ ಅಲ್ಲಿ ಕಾಣಿಸ್ತಾರೆ. ಅವ್ರು ಏನು ಕಲೆ, ಅವರ ಒಂದು ಆ್ಯಕ್ಟಿಂಗ್ ಕಲೆನ ಏನಲ್ಲಿ ಪ್ರದರ್ಶನ ಮಾಡಿರ್ತಾರೆ ಅದು ಹಾಗೇ ಇರುತ್ತೆ. ಅದೇನು ಚೇಂಜ್ ಆಗೋದಿಲ್ಲ ಅಥವಾ ಕಟ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ಯಾರೂ. ದಯವಿಟ್ಟು ಸಮಾಧಾನದಲ್ಲಿ ಎಲ್ಲರೂ ಬಂದು ಪಿಕ್ಚರ್ನ ನೋಡಿ ಅಂತ ಹೇಳಿ, ಸಮಾಧಾನದಲ್ಲಿ ನೋಡಿ ಅಂತ ಹೇಳಿ ಕೇಳಿ. ಮೈಸೂರು ಹೇಳಿ ಕೇಳಿ ಯಶ್ ಅವರ ಹುಟ್ಟೂರು, ತವರು ಜಿಲ್ಲೆ, ಸಖತ್ತು ಸೆಲೆಬ್ರೇಷನ್ಸ್ ಇರುತ್ತೆ. ನಾಳೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಸೆಲೆಬ್ರೇಷನ್ ಹೇಗಿದೆ ಮುಂಗಡವಾಗಿ ಅಂತ ಹೇಳಿದ್ದಾರೆ. ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸರ್, ಸ್ವಲ್ಪ ನಮಗೆ ಮುಂದುಗಡೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನಮ್ಮದೇನೂ ಅಭ್ಯಂತರ ಇಲ್ಲಪ್ಪ, ನೀವು ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟ್, ಮೇಯ್ನ್ ಪೊಲೀಸ್ ಡಿಪಾರ್ಟ್ಮೆಂಟು, ಅವ್ರ ಹತ್ರ ಏನಿದೆ ಲೋಕಲ್ ಸ್ಟೇಷನ್ನವ್ರಿಗೆ ಒಂದು ಮಾತು ತಿಳಿಸಿ ನಿಮ್ದು ಏನಿದೆ ಆಚರಣೆ ಮಾಡಿ. ಯಾಕಂದರೆ ಅವ್ರು ಮಾಡಬೇಕಾಗಿರೋದು ಫುಟ್ಪಾತು, ಥಿಯೇಟ್ರ್ ಕಾಂಪೌಂಡ್ ಒಳಗಡೆ 2 ಸೈಡು ಮಾಡ್ತಾರೆ, ಅಷ್ಟು ಜನ ಸೇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಅದನ್ನು ಹೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೆ ಇನ್ನೂ ಬಿಡಿಸಿ ಹೇಳಿಲ್ಲ ಅವರು. ಬಟ್ ನಾವು ನೋಡ್ದಂಗೆ KGF 2ನಲ್ಲಿ ಮಾಡಿದರು, ಬೇರೆ ಸ್ಟಾರ್ಸ್ದಕ್ಕೂ ಮಾಡಿದ್ದಾರೆ. ಸುದೀಪ್ ಅವ್ರದಕ್ಕೆ ಮಾರ್ಕಿಗೆ ಮಾಡಿದರು, ದರ್ಶನ್ ಅವ್ರದ್ದು ಡೆವಿಲ್ಗೆ ಮಾಡಿದರು, KDಗೂ ಮಾಡಿದ್ರು. ಅದೇ ರೀತಿ ಇವ್ರದಕ್ಕೂ ಮಾಡ್ತಾರೆ, ಬಟ್ ಇವ್ರದ್ದು ಸ್ವಲ್ಪ ಪ್ರಮಾಣ ಜಾಸ್ತಿ ಬರ್ಬೋದು ಅಷ್ಟೇ. ಸರ್, ಯಶ್ ಅವರು ಒಬ್ಬ ಸಣ್ಣ ಕುಟುಂಬದಲ್ಲಿ ಬೆಳೆದಂಥ ಹುಡುಗ, ಕನ್ನಡಿಗ. ಇವತ್ತು ವಿದೇಶಗಳಲ್ಲಿ ಕನ್ನಡ ಚಿತ್ರರಂಗದ ಮಾರ್ಕೆಟನ್ನು ವಿಸ್ತರಣೆ ಮಾಡುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್. ತಾವು ಚಿತ್ರಮಂದಿರದ ಮಾಲೀಕರಾಗಿ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದು ಗ್ರೇಟ್.
ಅವರು ಒಂದು ಎಪ್ರಿಷಿಯೇಟ್ ಮಾಡ್ಬೇಕು ನಾವು, ಏನು ಅಂದರೆ ಬರೀ ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಅಷ್ಟಕ್ಕೋಸ್ಕರ ಲಿಮಿಟ್ ಮಾಡ್ಕೊಳ್ಳಿಲ್ಲ ಅವ್ರನ್ನ. ಇದು ಮೇಯ್ನ್ ನಾವು ರೆಕಗ್ನೈಸ್ ಮಾಡೋದು. ಆ್ಯಸ್ ಅ ಥಿಯೇಟರ್ ಓನರ್ ಅಥವಾ ಬೇರೆ ಬಿಸ್ನೆಸ್ಗಳನ್ನೂ ನಡೆಸ್ತೀನಿ, ಬಿಸ್ನೆಸ್ ಪ್ರಿಸ್ಪೆಕ್ಟಿವಿಂದ ವ್ಯೂ ಮಾಡಿದಾಗ ಆ್ಯಕ್ಟರಿಂದ ಒಂದು ಬಿಸ್ನೆಸ್ ಮೆನ್ ಆದರು ಅವರು. ಆ್ಯಕ್ಟಿಂಗಿಗೆ ಬಂದರು. ಆ್ಯಕ್ಟಿಂಗ್ನಲ್ಲಿ ಬಹುಶಃ ಕನ್ನಡ ಚಿತ್ರರಂಗದ ಎಲ್ಲ ಹೀರೋಸ್ ಇವತ್ತು ಏನು ಸ್ಟ್ಯಾಂಡಿಂಗ್ ಹೀರೋಸ್ ಇದ್ದಾರೆ, ಕೈ ಎಣಿಕೆನಲ್ಲಿದ್ದಾರೆ, ಎಲ್ಲರೂ ಇದೇ ರೀತಿ ಅವರು ಮಾಡಿದಾಗೇ ಪರ್ಸಂಟೇಜ್ ಸಿಸ್ಟಮಿಗೆ ಬಂದರೆ, ರೆಮ್ಯುನರೇಷನ್ ಪರ್ಸಂಟೇಜ್ ಸಿಸ್ಟಮಿಗೆ ಬಂದರೆ ಪ್ರೊಡ್ಯೂಸರ್ಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಗೂ ಮಾರ್ಕೆಟ್ಟು ಒಂದು ಸ್ಥಗಿತಗೊಳಿಸತ್ತೆ, ಒಂದು ಒಳ್ಳೆ ಬೆಳವಣಿಗೆನ ಕಾಣ್ಬೋದು ನಾವು ಇವರ ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ರೆ. ಪ್ರೊಡಕ್ಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ, ಬಟ್ ಇವರೊಂದು ಪರ್ಸಂಟೇಜ್ ಶೇಕಡಾವಾರ ಪದ್ಧತಿನ ಏನು ತೊಗೊಂಡಿದ್ದಾರೆ, ನಾನು ಕೆಲಸಗಾರ ಅಲ್ಲ, ನಾನು ಈ ಪಿಕ್ಚರ್ದು ಪಾರ್ಟ್ನರ್, ನಾನು ಈ ಪಿಕ್ಚರ್ದು ಭಾಗಿದಾರ ಅಂತ ಹೇಳಿ ಏನು ಮಾಡ್ಕೊಂಡಿದ್ದಾರಲ್ಲ ಸಿಸ್ಟಮ್, ಅದು ತುಂಬ ಅನ್ಯೋನ್ಯವಾಗಿದೆ. ಒಳ್ಳೆ ಬಿಸ್ನೆಸ್ ಮೆಥಡ್ ಅದು. ಇದು ಸಕ್ಸಸ್ ರೇಟ್ ನೋಡಿರೋದು ಮಲಯಾಳಂ ಇಂಡಸ್ಟ್ರಿನಲ್ಲಿ. ಮಲಯಾಳಂನಲ್ಲಿ ಇವತ್ತಿಗೂ ಯಾವ ಹೀರೋನೂ ರೆಮ್ಯುನರೇಷನ್ ಅಂತ ತೊಗೊಳ್ಳಲ್ಲ, ಎಲ್ಲ ಪರ್ಸಂಟೇಜ್ನಲ್ಲಿದ್ದಾರೆ. ಸೊ ಹಾಗೆ ಮಲಯಾಳಂ ಚಿತ್ರಗಳ ಬೆಳವಣಿಗೆಗಳು ಹೇಗಿದೆ ಅಂತ ನೋಡ್ಬೋದು, ಪ್ರೊಡ್ಯೂಸರ್ಗಳು ಎಷ್ಟು ಅನುಕೂಲವಾಗಿದ್ದಾರೆ ಅಂತಲೂ ನೋಡ್ಬೋದಲ್ಲಿ. ಅದೇ ರೀತಿ ಇಲ್ಲೂ ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೂ ಒಂದು ಹೊಸ ಬೆಳಕು ಸಿಕ್ಕತ್ತೆ, ಹೊಸ ಬೆಳವಣಿಗೆ ಸಿಕ್ಕತ್ತೆ ಅಂಥೇಳಿ ನಾನು ನನ್ನ ಪ್ರಕಾರ ನನ್ನ ತಿಳುವಳಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಇದು ಚಿತ್ರಮಂದಿರದ ಮಾಲೀಕರಾದಂಥ ರಾಜಾರಾಮ್ ಅವರ ಮಾತುಗಳು. ಅಂದರೆ ನಾಳೆ ಇರುವಂತಹ 5 ಶೋಗಳ ಟಿಕೆಟ್ ಸಂಪೂರ್ಣವಾಗಿ ಸೇಲ್ ಆಗಿದೆ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ಗಳು ಸಹ ಓಪನ್ ಇರುವಂಥ ಕಾರಣದಿಂದಾಗಿ ಸಾಕಷ್ಟು ಅಭಿಮಾನಿಗಳು ಚಿತ್ರದ ಮುಂಗಡ ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.